ಚಿಗುರೊಡೆದ ಪ್ರೇಮ ಅಂತ್ಯ, ಪ್ರೇಮಿಗಳಿಬ್ಬರ ಜೀವಾಂತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಪ್ರೀತಿ, ಪ್ರೇಮ, ಪ್ರಣಯ ಅನ್ನುವಂತಹ ಗುಂಗಿನಲ್ಲಿ ಬಿದ್ದು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರೆ. ಜಗತ್ತಿನ ಲೋಕ ಜ್ಞಾನವನ್ನೇ ಅರಿಯದ ಚಿಕ್ಕ ವಯಸ್ಸಿನ ಮಕ್ಕಳಿಬ್ಬರು ಪ್ರೀತಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ನೀವು ಪ್ರಾಣವನ್ನ ಕಳ್ಕೊಳ್ತೀರಿ, ನಿಮ್ಮ ಪಾಡಿಗೆ ನೀವು ಹೊರಟು ಹೋಗ್ತೀರಿ. ಆದರೆ ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದ ಮರ್ಯಾದೆಗಳೇನಾಗುತ್ತೆ? ಹದಿಹರಿಯದ ವಯಸ್ಸು, ಹುಚ್ಚುಕೋಡಿ ಮನಸ್ಸು ಅನ್ನುವ ಮಾತಿದೆ. ಪ್ರೀತಿ ಮಾಯ ಹುಷಾರು, ಕಣ್ಣೀರ್ ಮಾರು ಬಜಾರು ಅನ್ನೋದನ್ನು ಕೂಡ ಹೇಳಿದೆ. ಈ ಟೀನೇಜ್ ಅನ್ನೋ ವಯಸ್ಸಿದೆಯಲ್ವಾ, ಬಹಳಷ್ಟು ಡೇಂಜರ್ ಅಂತ ಹೇಳಿ ಮೊದಲಿಂದ ಹೇಳ್ತಾನೆ ಬರ್ತಿದ್ದಾರೆ. ಆದರೂ ಕೂಡ ಯುವಜನತೆ ಕೇಳೋದೇ ಇಲ್ಲ. ಸರಿಯಾಗಿ ಎಜುಕೇಶನ್ ತಗೊಳ್ಳದೆ, ಒಂದು ನೌಕರಿಯನ್ನು ಕೂಡ ಹಿಡಿಯದೆ, ಮನೆಯವರ ಮಾತನ್ನು ಕೇಳದೆ ತಮ್ಮ ಹುಚ್ಚಾಟಗಳಲ್ಲಿ ತಾವು ತೊಡಗಿಕೊಂಡಿರುವಂತಹ ಯುವ ಜನತೆ ಇಂದು ಬಹುತೇಕವಾಗಿ ಕಾಣ್ತಾರೆ. ಕೇವಲ ಪ್ರೀತಿ, ಪ್ರೇಮ, ಪ್ರಣಯ ಅನ್ನುವಂತಹ ಗುಂಗಿನಲ್ಲಿ ಬಿದ್ದು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ಒಂದು ಜೋಡಿ ಕೂಡ ಈಗ ನಮಗೆ ಕಾಣಸಿಗುತ್ತೆ. ಏನೋ ಗಲಾಟೆಗಳು ಆಯ್ತು ಅಂತ ಹೇಳಿ ಏನೋ ಅರಿಯದ, ಇನ್ನು ಜಗತ್ತಿನ ಲೋಕ ಜ್ಞಾನವನ್ನೇ ಅರಿಯದ ಚಿಕ್ಕ ವಯಸ್ಸಿನ ಮಕ್ಕಳಿಬ್ಬರು ಪ್ರೀತಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅದು ಎಲ್ಲೋ ದೂರದಲ್ಲಿ ಅಲ್ಲ, ನಮ್ಮ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ತಾಲೂಕಿನಲ್ಲಿ. ಪವಿತ್ರ ಎನ್ನುವಂತಹ ಒಂದು ಸುಂದರ ಯುವತಿ, ಕೇವಲ 19 ವರ್ಷ. ಆಕೆಯ ಪ್ರಿಯಕರ ಕಾರ್ತಿಕ್ ನಾಯಕ್ ಕೇವಲ 20 ವರ್ಷ. 19-20 ವರ್ಷದ ಈ ಯುವಕರು ಅದು ಹೇಗೋ ಪ್ರೀತಿಯಲ್ಲಿ ಬಿದ್ದಿದ್ರು. ಆಕರ್ಷಣೆಯೋ, ಪ್ರೀತಿಯೋ, ಮೋಹನೋ ಗೊತ್ತಿಲ್ಲ, ಬಹಳಷ್ಟು ಡೀಪ್ ಆಗಿ ಹಚ್ಕೊಂಡಿದ್ರು. ಕಾರ್ತಿಕ್ ನಾಯಕ್ ಅದೇ ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದವಳು. ಈಕೆ ರಬಕವಿ ಬನಹಟ್ಟಿಯ ಅದೇ ಪಟ್ಟಣದ ಏರಿಯಾದವಳು. ಇಬ್ಬರ ಮಧ್ಯೆ ಪ್ರೀತಿ ಬಹಳಷ್ಟು ಉತ್ತುಂಗಕ್ಕೇರಿತ್ತು. ಅದೇನೋ ಗೊತ್ತಿಲ್ಲ, ಕಾರ್ತಿಕ್ ನಾಯಕ್ ಹುಡುಗಿಯ ಮನೆಗೆ ಬಂದು ಏನೇನೋ ವಿಚಾರಗಳ ಮಾತನಾಡಿ ಕೆಲವು ವಾಗ್ಯುದ್ಧಗಳು ನಡೆದು ಗಲಾಟೆಗಳು ಕೂಡ ಆಗಿದೆ. ಅದಾದ ನಂತರ ಆತನಿಗೆ ಬೆದರಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ನೋಡು ಅಂತ ಹೇಳಿ ಆತನಿಗೆ ಅವರ ಮನೆಯವರು ಬೆದರಿಸಿ ಕಳುಹಿಸಿದ್ದಾರೆ. ಆಮೇಲೆ ಕೆಲವರನ್ನ ಸೇರಿಸಿ ರಾಜಿ ಸಂಧಾನವನ್ನ ಮಾಡುವ ಪ್ರಯತ್ನವನ್ನೂ ಮಾಡಿದ್ದಾರೆ. ಆ ದಿನ ಹಾಗೆ ಹೋಗಿದೆ. ಮಾರನೆಯ ದಿನ ಪವಿತ್ರನಿಗೆ ಕಾರ್ತಿಕ್ ನಾಯಕ್ ಕಾಲ್ ಮಾಡಿದ್ದಾನೆ. ಬೆಳ್ಳಂಬೆಳಗ್ಗೆ 7-7:30 ಹೊತ್ತಿಗೆ ಆತನ ಜೊತೆ ಪವಿತ್ರ ಫೋನ್ನಲ್ಲಿ ಮಾತನಾಡಿ ಆದ ನಂತರ ಏಕಾಏಕಿ ಅಡುಗೆ ಮನೆಗೆ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಈತ ಆ ಸುದ್ದಿಯನ್ನ ಕೇಳಿದಂತಹ ಕಾರ್ತಿಕ್ ನಾಯಕ್ ಕೂಡ ಆಸಂಗಿ ಮತ್ತು ಅಸ್ಕಿ ಗ್ರಾಮದ ಮಧ್ಯೆ ಇರತಕ್ಕಂತಹ ಒಂದು ಜಮೀನಿನ ಮರಕ್ಕೆ ಹೋಗಿ ನೇಣು ಬಿಗಿದುಕೊಂಡು ಆತನು ಕೂಡ ಜೀವ ಬಿಟ್ಟಿದ್ದಾನೆ. ಎರಡೂ ಕಡೆ ಕುಟುಂಬದವರು ಈಗ ದೂರು ದಾಖಲಾಗಿದೆ. ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ಇನ್ನೇನು ಮಾಡಕ್ಕಾಗತ್ತೆ, ಎರಡೂ ಜೀವಗಳು ಕೂಡ ಹೊರಟು ಹೋಗಿದೆ. ಯಾವ ತನಿಖೆಯನ್ನ ಮಾಡಿದ್ರೆ ಏನು, ಯಾರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿದ್ರೆ ಏನು, ಆ ಎರಡು ಜೀವಗಳು ಮತ್ತೆ ಬರುವುದಿಲ್ಲ. ಆದ್ರೆ ಆ ಎರಡೂ ಜೀವಕ್ಕೂ ತಿಳಿಬೇಕಿತ್ತು, ನಮ್ಮದಿನ್ನು ವಯಸ್ಸಲ್ಲ. ಇಲ್ಲಿ ಪವಿತ್ರ ಮತ್ತು ಕಾರ್ತಿಕ್ ಕೇವಲ ಇಬ್ಬರು ವ್ಯಕ್ತಿಗಳಷ್ಟೇ, ಅವರಿಬ್ರು ಲವರ್ಸ್ಗಳಷ್ಟೇ. ಇಡೀ ಸ್ಟೋರಿಯ ಉದಾಹರಣೆಗಳಾಗಿ ಈ ಇಬ್ರು ನಿಲ್ತಾರಷ್ಟೇ. ಆದ್ರೆ ಅದೆಷ್ಟೋ ಇಂತಹ ಯುವಕ ಯುವತಿಯರು ಇವತ್ತು ಪ್ರೀತಿಯ ಮೋಹದಲ್ಲಿ ಬಿದ್ದು ಯಾವುದೇ ಮುಂದಿನ ಭವಿಷ್ಯದ ಬಗ್ಗೆ ಗುರಿಗಳಿಲ್ಲದೆ, ಕೇವಲ ನಾವಿಬ್ರು ಒಂದಾಗ್ಲಿಲ್ಲ, ನಮ್ಮನ್ನ ಕೂಡೋದಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ಬುದ್ಧಿವಾದ ಹೇಳಿದ್ದಕ್ಕೋ ಅಥವಾ ಏನನ್ನಾದ್ರೂ ಬೈದ್ರೆ ಇವತ್ತು ಯುವಜನತೆ ಪ್ರಾಣವನ್ನ ಕಳ್ಕೊಳ್ಳೋದು ಹೆಚ್ಚಾಗಿದೆ. ಅಲ್ಲ, ನೀವು ಪ್ರಾಣವನ್ನ ಕಳ್ಕೊಳ್ತೀರಿ, ನಿಮ್ಮ ಪಾಡಿಗೆ ನೀವು ಹೊರಟು ಹೋಗ್ತೀರಿ. ಆದ್ರೆ ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದ ಮರ್ಯಾದೆಗಳೇನಾಗತ್ತೆ? ಯಾವುದೋ ಹುಡುಗನಿಗೋಸ್ಕರ, ಯಾವುದೋ ಹುಡುಗಿಗೋಸ್ಕರ ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ ಅವರ ಮಗಳು ಅಂತ ಹೇಳಿದ್ರೆ, ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ ಇರ್ತಾರೆ. ಅವರ ಪರಿಸ್ಥಿತಿ ಏನು ಮುಂದೆ? ಅವರಿಗೆ ಚುಚ್ಚು ಮಾತುಗಳು ಸಮಾಜದಿಂದ ನಿರಂತರವಾಗಿ ಬರ್ತಾನೆ ಇರುತ್ತೆ. ನಿಮ್ಮ ಜೀವಗಳು ಹೊರಟು ಹೋದ್ರೆ ಹೋಗ್ಲಿ ಆಚೆ, ಆದರೆ ಈ ಕಡೆ ಮಾನ ಮರ್ಯಾದೆ ಏನಾಗುತ್ತೆ? ಕುಟುಂಬ ಜೀವ ಮುಖ್ಯ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ರೀತಿಯಾದಂಥ ಕೆಲಸವನ್ನ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದೇನು? ಆ ಹುಡುಗ ಆಕೆಗೆ ಫೋನ್ನಲ್ಲಿ ಏನು ಹೇಳಿದ್ನೋ ಗೊತ್ತಿಲ್ಲ, ಏನಾದರೂ ಇಬ್ರು ಖಾಸಗಿಯಾಗಿ ಸೇರಿದ್ರೋ ಅಥವಾ ನಿನ್ನ ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ವೈರಲ್ ಮಾಡ್ತೇನೆ ಅಥವಾ ನಿನ್ನ ಮರ್ಯಾದೆ ಕಳಿತೇನೆ, ನಿಮ್ಮ ಮನೆಯವರ ಮರ್ಯಾದೆ ಕಳಿತೇನೆ ಅಂತ ಏನಾದರೂ ಹೇಳಿದ್ನೋ ಗೊತ್ತಿಲ್ಲ. ಇದ್ಯಾವುದು ಕೂಡ ಅಧಿಕೃತವಾಗಿ ಇನ್ನೂ ಗೊತ್ತಾಗಿಲ್ಲ. ಅಂದ್ರೆ ಇಂಥ ವಿಚಾರಗಳನ್ನ ಮನೆಯವರು ಅಂತ ಇರ್ತಾರೆ, ದೊಡ್ಡವರು ಅಂತ ಇರ್ತಾರೆ, ಹೇಳ್ಕೊಳ್ಳೋಕ್ಕಾಗದಿದ್ರೆ ಪ್ರಾಣ ಕಳೆದುಕೊಳ್ಳೋದೇ ಒಂದು ಪರಿಹಾರ ಅಲ್ಲ. ದಯಮಾಡಿ ಯುವಜನತೆ ಎಚ್ಚೆತ್ತುಕೊಳ್ಳಿ, ಸರಿಯಾಗಿ ಶಿಕ್ಷಣವನ್ನ ಪಡೆದುಕೊಳ್ಳಿ. ಶಿಕ್ಷಣ ಮುಗಿದ ನಂತರ ಒಂದು ಉದ್ಯೋಗವನ್ನು ಪಡೆದುಕೊಳ್ಳಿ. ಉದ್ಯೋಗ ಆದ ನಂತರ
ಎಲ್ಲರೂ ಸೇರಿ. ಆಮೇಲೆ ಪ್ರೀತಿ, ಪ್ರೇಮ, ಪ್ರಣಯ ಇದ್ದೇ ಇರುತ್ತೆ. 19-20 ವರ್ಷದಲ್ಲಿ ಎಂಥ ಪ್ರೀತಿ ರೀ ಇದು? ಕೇವಲ ಅದು ಆಕರ್ಷಣೆ ಆಗಿರುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ನಿಮ್ಮದು ನಿಜವಾದ ಪ್ರೀತಿಯೇ ಆಗಿರಬಹುದು, ಆದರೆ ನಿಮ್ಮ ಜೀವ ಹೋಯ್ತು, ಮನೆಯವರ ಮಾನ ಮರ್ಯಾದೆ ಹೋಯಿತು. ಇದೆಲ್ಲ ಈಗ ಪವಿತ್ರ ಮತ್ತು ಕಾರ್ತಿಕಿಗೆ ನಾನು ಹೇಳ್ತಾ ಇಲ್ಲ, ಈಗಿರ್ತಕ್ಕಂಥ ಬದುಕಿಯೂ ಕೂಡ ಪ್ರೀತಿಯ ಗುಂಗಲ್ಲಿ ಮುಳುಗಿರುವಂತಹ ಯುವ ಜನತೆಗೆ ಹೇಳ್ತಾ ಇದ್ದೇನೆ. ಅದು ಹುಡುಗಿಯಾಗಲಿ ಹುಡುಗ ಆಗಲಿ, ದಯಮಾಡಿ ಜವಾಬ್ದಾರಿಗಳಿದೆ, ಗುರಿಗಳಿದೆ, ಏನೋ ಒಂದನ್ನು ಸಾಧನೆ ಮಾಡಿದ್ರು ಕೂಡ ಸಮಾಜದಲ್ಲಿ ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಉತ್ತಮವಾದಂಥ ಜೀವನ ನಡೆಸೋದ್ರಿಂದ ಸಿಗುವಂಥ ಸುಖ ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ಯುವ ಜನತೆ ಇದರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಇದನ್ನೇ ಹೇಳುವ ಪ್ರಯತ್ನ ನಮ್ಮದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.